ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಿಮ್ಮ ಪರ್ಸನನ್ನು ನೆನಪು ಮಾಡ್ಕೊಳ್ಳಿ. ಅವರ ಮನಸ್ಸಿನಲ್ಲೇ ನಿಮ್ಮ ಬಗ್ಗೆ ಯಾವೆಲ್ಲ ಭಾವನೆಗಳು ಇದೆ ಅನ್ನುವಂತಹದ್ದನ್ನು ನೋಡೋಣ. ಹಾಗೆ ನಿಮ್ಮ ಎನರ್ಜಿ ಕೂಡ ನೋಡೋಣ, ಹಾಗೆ ಅವರ ಎನರ್ಜಿ ಕೂಡ ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂತಹ ಪೂಜಿಸುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪರ್ಸನನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಕ್ರಶ್ ಆಗಿರ್ಬೋದು ಅಥವಾ ನೀವು ನೋ ಕಾಂಟ್ಯಾಕ್ಟಲ್ಲಿ ಆಗಿರ್ಬೋದು, ನಿಮ್ಮ ಪರ್ಸನನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ಏನು ಆನ್ಸರ್ ಇದೆ ನಿಮಗೋಸ್ಕರ, ಅವರ ಮನಸ್ಸಿನಲ್ಲಿ ಯಾವ ಭಾವನೆಗಳಿದೆ ಅನ್ನುವಂತಹದ್ದು ನೋಡೋಣ. ಅವರ ಕರೆಂಟ್ ಫೀಲಿಂಗ್ಸ್ ಏನಿದೆ ಅನ್ನುವಂತಹದ್ದು ನೋಡೋಣ. ಯಾವ ಕಾರಣಕ್ಕೋಸ್ಕರ ನಿಮ್ಮಿಂದ ಇನ್ನೂ ದೂರ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ಇದು ನಿಮ್ಮ ಎನರ್ಜಿ ಆಗಿದೆ ಈ ಕ್ಯಾಂಡಲ್. ಓಕೆ, ಇದು ನಿಮ್ಮ ಪಸಂದ್ ಆಗಿದೆ. ಏನು ಬರುತ್ತೆ ಅನ್ನುವಂತಹದ್ದು ನೋಡೋಣ. ಪ್ರೀತಿ ನಿಮಗೆ ಅವ್ರಿಗಿಂತಲೂ ಹೆಚ್ಚಿದೆ ಅನ್ನುವಂತಹದ್ದು, ಹಾಗೆ ಕೋಪ ನಿಮಗೇನೆ ಅವರ ಮೇಲೆ ಹೆಚ್ಚಿದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಬೇಗ ನೀವು ಅವರನ್ನು ಒಂದಾಗಬೇಕನ್ನುವಂತಹ ಮನಸ್ಥಿತಿ ನಿಮಗೆ ಹೆಚ್ಚಿದೆ. ಬಹಳಷ್ಟು ದುಃಖ ಪಡ್ತಾ ಇದ್ದೀರಾ ನೀವು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ, ಇದು ಜನರಲ್ ರೀಡಿಂಗ್, ಬೇರೆಯೊಬ್ಬರ ಪ್ರೀತಿಯಲ್ಲಿ ಕೂಡ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನೀವು ಅವರನ್ನು ಹೆಚ್ಚು ನೆನಪಿಸ್ಕೊಳ್ತಾ ಇದ್ದೀರಾ. ನೀವೇ ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನಿಸ್ತಾ ಇದ್ದೀರಾ. ಆದರೆ ಅವರು ಮೂರನೇ ವ್ಯಕ್ತಿ ಜೊತೆ ಇದ್ದಾರೆ, ಬೇರೆಯೊಬ್ಬರನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಅವರ ಮೇಲೆ ತುಂಬಾ ಪ್ರೀತಿ ಇದೆ ಅನ್ನುವಂತಹದ್ದು, ಅವರ ಜೊತೆ ಇರಬೇಕು ಅನ್ನುವಂತಹದ್ದು ಬಹಳಷ್ಟು ಅವರಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದೆ. ನಿಮ್ಮ ಪ್ರೀತಿಯನ್ನು ಕೂಡ ನೆನಪಿಸ್ಕೊಂಡು ಭಾಳಷ್ಟು ದುಃಖ ಪಡ್ತಾ ಇದ್ದಾರೆ ಅನ್ನುವಂತಹದ್ದು. ಯಾವಾಗ ಅವರು ಒಂಟಿಯಾಗಿರ್ತಾರೆ ಆಗ ನಿಮ್ಮನ್ನು ಹೆಚ್ಚು ನೆನಪಿಸ್ಕೊಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಅಂದರೆ ನಿಮ್ಮ ಪ್ರೀತಿ ಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಮೂಡ್ತಾ ಇದೆ ಅನ್ನುವಂಥದ್ದು. ಯಾವಾಗ ಥರ್ಡ್ ಪಾರ್ಟಿ ಜೊತೆ ಇರ್ತಾರೆ ಆಗ ನಿಮ್ಮನ್ನು ಮರೆತು ಹೋಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವಿಬ್ಬರು ಖಂಡಿತವಾಗ್ಲೂ ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಕೂಡ ಬರ್ತಾ ಇದೆ ನನಗೆ. ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹದ್ದು ಕೂಡ ನಿಮಗೆ ಮತ್ತು ಅವರಿಗೆ ಇದೆ. ಆ ಕಾರಣದಿಂದ ಅವರು ಭಾಳಷ್ಟು ನೆನಪು ಮಾಡ್ತಾ ಇದ್ದಾರೆ. ಒಂಟಿಯಾಗಿರುವಾಗ ನಿಮ್ಮ ನೆನಪೇ ಕಾಡುತ್ತೆ. ಆ ಪರ್ಸನ್ಗಿಂತ ನಿಮ್ಮ ನೆನಪು ಹೆಚ್ಚಾಗಿ ಅವರಿಗೆ ಕಾಡ್ತಾ ಇರುತ್ತೆ. ಹಾಗೆ ಬಹಳಷ್ಟು ದುಃಖ ಪಡ್ತಾ ಇರ್ತಾರೆ. ನಿಮ್ಮನ್ನು ನೆನಪಿಸ್ಕೊಂಡು ಹೆಚ್ಚಾಗಿ ದುಃಖ ಪಡ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಮತ್ತೆ ಅವರು ಬಂದಾಗ ಅವರ ಪ್ರೀತಿಯಲ್ಲೇ ಮುಳುಗೋಗ್ತಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅವರ ಜೊತೆಯಲ್ಲೇ ಮತ್ತೆ ಒಂದಾಗ್ತಾರೆ. ಏನಾದರೂ ಕಾರಣ ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ಅಂದರೆ, ಅವರ ಜೀವನ ತುಂಬಾ ಸ್ಟಕ್ ಆಗಿದೆ, ಭಾಳಷ್ಟು ಗೊಂದಲದಲ್ಲಿ ಸಿಲ್ಕೊಂಡಿದ್ದಾರೆ, ಫೈನಾನ್ಷಿಯಲಿ ಕೂಡ ಪ್ರಾಬ್ಲಮ್ಮಲ್ಲಿ ಇದ್ದಾರೆ. ಹಾಗೆ ಅವರು ಆ ಪರ್ಸನ್ ಏನಿದ್ದಾರೆ, ನಿಮ್ಮ ಪರ್ಸನ್ ಅವರ ಜೊತೆಯೇ ಇರಬೇಕು ಅಂತೇಳಿ ಕೆಲವೊಂದು ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ರೀತಿ ಕೂಡ ಇದೆ. ನೆಗೆಟಿವ್ ಎನರ್ಜಿ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಅವರಿಗೆ. ಹಾಗಾಗಿ ಅವರು ಒಂಟಿಯಾಗಿರುವಾಗ ನಿಮ್ಮ ನೆನಪು ಮಾಡ್ಕೊಳ್ತಾರೆ. ಹಾಗೆ ಕೆಲವೊಂದು ಸಮಯದಲ್ಲಿ ಕೂಡ ನಿಮ್ಮ ನೆನಪು ಹೆಚ್ಚಾಗಿ ಆಗುತ್ತೆ. ಟೆಂಪಲ್ಗೆಲ್ಲ ಹೋದಾಗ ಇರ್ಬೋದು, ಹಬ್ಬದ ಸಮಯದಲ್ಲಿ, ಈ ರೀತಿ ಉತ್ತಮ ದಿನಗಳಲ್ಲಿ, ಕೆಲವೊಂದು ದಿನಗಳಲ್ಲಿ ನಿಮ್ಮ ನೆನಪು ಹೆಚ್ಚಾಗಿ ಅವರಿಗೆ ಕಾಡ್ತಾ ಇರುತ್ತೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಬಾಕಿ ಸಮಯದಲ್ಲಿ ಅವರ ಪ್ರೀತಿಯಲ್ಲೇ ಮುಳುಗೋಗ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನೀವು ತುಂಬ ಹೆಚ್ಚಾಗಿ ಅವರನ್ನು ಪ್ರೀತಿಸ್ತಾ ಇದ್ದೀರಾ, ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಕಣ್ಣೀರು ಹಾಕ್ತಾ ಇದ್ದೀರಾ, ಪ್ರತಿ ಕ್ಷಣವೂ ದುಃಖ ಪಡ್ತಾ ಇದ್ದೀರಾ. ಅವರಿಗೋಸ್ಕರ ನೀವು ಕಾಲ್ ಮೆಸೇಜ್ ಮಾಡುವಂತಹದ್ದು, ಪದೇ ಪದೇ ಅವರ ನೆನಪಿನಲ್ಲೇ ಹೆಚ್ಚು ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಸಮಯವನ್ನು ನೀವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನೀವು ಹೆಚ್ಚಾಗಿ ಕೆಲವೊಬ್ಬರ ಮೂಲಕ ಅವರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಕೂಡ ನೀವು ಮಾಡಿದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅಂದರೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅನ್ನುವಂತಹದ್ದು, ಅಥವಾ ಅವರು ಬೇರೆಯವ್ರ ಜೊತೆ ಇದ್ದಾರಾ, ಈ ರೀತಿ ಎಲ್ಲ ನೀವು ಹೆಚ್ಚಾಗಿ ಗಮನಿಸ್ತಾ ಇದ್ದೀರಾ. ಹಾಗೆ ಬೇರೆಯವರ ಮೂಲಕ ಕೂಡ ನೀವು ತಿಳ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ನೀವು ಹೆಚ್ಚಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅವರಿಗೋಸ್ಕರ. ಅವರು ಮತ್ತೆ ವಾಪಸ್ ಬರಬೇಕು, ಮೊದಲಿನ ಹಾಗೆ ಉತ್ತಮ ಪ್ರೀತಿಯ ಜೀವನವನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದು, ಹಾಗೆ ಮ್ಯಾರೇಜ್ ಕೂಡ ಆಗಬೇಕು ಆದಷ್ಟು ಬೇಗ ಅನ್ನುವಂತಹದ್ದೇ ನಿಮ್ಮ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಆದರೆ ಅವರ ಜೀವನ ಭಾಳಷ್ಟು ಕಷ್ಟದಲ್ಲಿ ಇದೆ ಅನ್ನುವಂತಹದ್ದು, ಅಂದರೆ ಈಗ ಥರ್ಡ್ ಪಾರ್ಟಿಯಿಂದ ಅವರ ಜೀವನ ಎಲ್ಲೋ ಒಂದು ರೀತಿ ಅವರ ಕಷ್ಟಕ್ಕೆ ಅವರು ಎಲ್ಲೋ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣದಿಂದ ಅವರು ಆ ಪ್ರೀತಿಯಲ್ಲೇ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಖಂಡಿತವಾಗ್ಲೂ ದೂರ ಆಗ್ತಾರೆ ಅಂದರೆ ದೂರ ಆಗ್ತಾರೆ. ಒಂದು 6 ಮಂತ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವರಿಂದ ದೂರ ಆಗಿ ನಿಮ್ಮನ್ನೇ ಬಯಸಿ ಖಂಡಿತವಾಗ್ಲೂ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂದರೆ ಅವರಿಗೆ ಕಷ್ಟ ಇದೆ ಅನ್ನೋ ಕಾರಣದಿಂದನೇ ಅವರ ಜೊತೆ ಇದ್ದಾರೆ ಹೊರತು ಪ್ರೀತಿಯ ಕಾರಣ ಖಂಡಿತವಾಗ್ಲೂ ಅಲ್ಲ ಅನ್ನುವಂತಹದ್ದು ಆ ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವರ ಮೇಲೆ ಪ್ರೀತಿಯಿಂದ ಅವರ ಜೊತೆ ಇಲ್ಲ ಅನ್ನುವಂತಹದ್ದು, ನಿಮ್ಮ ಮೇಲೆ ಪ್ರೀತಿ ಇದೆ, ಆದರೆ ಈಗ ನಿಮ್ಮಿಬ್ಬರ ಮಧ್ಯ ಮನಸ್ತಾಪಗಳಿಂದ ಅವರು ದೂರ ಆಗಿದ್ದಾರೆ, ಮತ್ತೆ ನಿಮ್ಮ ಹತ್ರ ಸಹಾಯ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಇದೆ. ಹೇಗೆ ನಿಮ್ಮ ಹತ್ರ ಸಹಾಯವನ್ನು ಕೇಳೋದು? ಆ ಕಾರಣದಿಂದ ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದಾರೆ, ಅವರ ಮಾತುಗಳನ್ನು ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಅನ್ನುವಂತಹದ್ದು, ಹಾಗೆ ಅವರು ಕೂಡ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ದೇವರನ್ನು ಹೆಚ್ಚಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ನೀವು ನಿಮ್ಮ ಜೊತೆಯಲ್ಲೇ ಒಂದಾಗಬೇಕು ಅನ್ನುವಂಥದ್ದು. ಆದರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುವುದು, ನಿಮ್ಮ ಪ್ರೀತಿಯನ್ನು ಮತ್ತೆ ನಿಮ್ಮ ಜೊತೆ ಪ್ರೀತಿಯನ್ನು ಹೇಗೆ ಆರಂಭಿಸೋದು, ಇದೆಲ್ಲದರ ಬಗ್ಗೆ ಅವರಿಗೆ ಸರಿಯಾಗಿ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಕಡೆಯಿಂದನೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂತಹದ್ದು ಇದೆ. ನಿಮ್ಮಲ್ಲೂ ಕೂಡ ಕೆಲವೊಂದು ನೆಗೆಟಿವಿಟಿ ಸಮಸ್ಯೆಗಳು ಇದೆ ಭಾಳಷ್ಟು. ನೀವು ಕೂಡ ಎಲ್ಲೋ ಒಂದು ರೀತಿ ನೆಗೆಟಿವಿಟಿ ಸಮಸ್ಯೆಗಳಿಂದ ನಿಮ್ಮ ಜೀವನ ಕೂಡ, ನಿಮ್ಮ ಪ್ರೀತಿಯ ಜೀವನ ಹಾಳಾಗ್ತಾ ಇದೆ ಅನ್ನುವಂತಹದ್ದು. ಕೆಲವೊಬ್ಬರು ನಿಮ್ಮ ಪ್ರೀತಿಯನ್ನು ಬೇಕಂತಲೇ ನೀವಿಬ್ಬರು ದೂರ ಆಗುವ ಹಾಗೆ ಕೂಡ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ಈ ವಿಚಾರಗಳು ಗೊತ್ತಿದೆಯಾ ಅಂದರೆ ಕೆಲವೊಬ್ಬರಿಗೆ ಇಲ್ಲಿ ಗೊತ್ತಿಲ್ಲ ಅನ್ನುವಂತಹದ್ದೇ ತಿಳಿದು ಬರ್ತಾ ಇದೆ. ನಿಮಗೆ ಗೊತ್ತಾಗಬಾರ್ದು ಅನ್ನುವ ರೀತಿಯಲ್ಲಿ ನಿಮ್ಮ ಪ್ರೀತಿಯನ್ನು ದೂರ ಮಾಡಿದರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾವಾಗಲೂ ಕೂಡ ನಿಮಗೆ ಹೆಲ್ತ್ ಇಶ್ಯೂಸ್ ಕೂಡ ತುಂಬಾ ಕಾಡ್ತಾ ಇದೆ ಇವಾಗ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಭಾಳಷ್ಟು ಸೋಮಾರಿತನ ಆಗಿರ್ಬೋದು, ಮತ್ತು ಎಲ್ಲೋ ಒಂದು ರೀತಿ ನೀವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಮನಸ್ಸಿಲ್ಲದೆ ಇರುವ ಹಾಗೆ, ನಿಮ್ಮ ಸಮಯ ಭಾಳಷ್ಟು ವ್ಯರ್ಥ ಆಗ್ತಾ ಇರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಹೆಚ್ಚಾಗಿ ಅವರನ್ನು ನೆನಪಿಸ್ಕೊಂಡು ಯಾವಾಗಲೂ ಕೂಡ ಕಣ್ಣೀರು ಹಾಕ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅವರು ಹೆಚ್ಚಾಗಿ ಇಲ್ಲಿ ಬರ್ತಾ ಇರೋದು ಎನರ್ಜಿ ಅಂತ ಹೇಳಿದರೆ ಥರ್ಡ್ ಪಾರ್ಟಿ ಜೊತೆನೇ ಹೆಚ್ಚು ಅವರು ಇದ್ದಾರೆ. ನಿಮ್ಮ ಪ್ರೀತಿಯ ನೆನಪುಗಳು ಎಲ್ಲೋ ಒಂಟಿಯಾಗಿದ್ದಾಗ ಅಷ್ಟೇ ಕಾಡ್ತಾ ಇದೆ. ಆದರೆ ಆ ಸಮಯದಲ್ಲಿ ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವಂತಹದ್ದು, ಅಥವಾ ನಿಮ್ಮನ್ನು ಮೀಟ್ ಮಾಡಬೇಕು, ಅದೆಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಮತ್ತೆ ಒಂದಾಗಬೇಕು ಅನ್ನುವಂತಹದ್ದು, ನಿಮ್ಮ ಜೊತೆಯಲ್ಲೇ ಇರಬೇಕು, ಆ ಬಗ್ಗೆ ಹೆಚ್ಚಾಗಿ ಸ್ಟ್ರಾಂಗಾಗಿ ನಿರ್ಧಾರಗಳನ್ನು ತಗೊಳ್ತಾರೆ. ಆದರೆ ಆ ಕ್ಷಣಕ್ಕೆ ಅಷ್ಟೇ ಆಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ 6 ಮಂತಿನ ಒಳಗೆ ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ಮರಳಿ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂದರೆ ಅವರ ಜೀವನ ಒಂದು 6 ಮಂತಲ್ಲಿ ಬದಲಾವಣೆ ಆಗುತ್ತೆ, ಉತ್ತಮ ರೀತಿಯಲ್ಲಿ ಅವರ ಜೀವನ ಬದಲಾವಣೆ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದೇ ರೀತಿ ಕಷ್ಟಗಳಿದ್ದರೂ ಕೂಡ ಅವರ ಜೀವನದಲ್ಲಿ ಅದರಿಂದ ಮುಕ್ತರಾಗಿ ಮತ್ತೆ ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾರೆ. ನಿಮಗೆ ಪ್ರೀತಿಯನ್ನು, ಅವರ ಜೊತೆ ಮತ್ತೆ ಪ್ರೀತಿಯಲ್ಲಿ ಮೊದಲಿನ ಹಾಗೆ ಪ್ರೀತಿಯನ್ನು ಆರಂಭಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ನಿಮ್ಮಲ್ಲಿ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅಕ್ಷರಗಳು ನೋಡುವಂತಹದ್ದಾದರೆ ಇಲ್ಲಿ ಹೆಚ್ಚಾಗಿ ಬರ್ತಾ ಇರುವಂತಹದ್ದು ಹೆಚ್ಚಿದೆ, ಮತ್ತು ಬಿ ಅನ್ನುವಂತಹದ್ದಿದೆ, ವಿ ಕೂಡ ಇದೆ, VW, ಹಾಗೆ ಸಿ ಕೂಡ ಇದೆ, ಡಿ ಇದೆ, ಇ ಇದೆ, ಮತ್ತು ಎಸ್ ಮತ್ತು ಎನ್ ಕೂಡ ಇದೆ, ಎಮ್ ಕೂಡ ಬರ್ತಾ ಇದೆ. ನಿಮ್ಮದಾಗಿರ್ಬೋದು, ಅವರದ್ದಾಗಿರ್ಬೋದು. ಪಿ ಕೂಡ ಇದೆ, ಓ ಕೂಡ ಇದೆ. ಓಕೆ, ನಿಮ್ಮದಾಗಿರ್ಬೋದು ಅಥವಾ ಅವರದ್ದು ಕೂಡ ಆಗಿರ್ಬೋದು.
ಆರ್ ಕೂಡ ಇದೆ. ಸೊ ನಿಮ್ಮದಾಗಿರ್ಬೋದು ಅಥವಾ ಅವ್ರದ್ದು ಕೂಡ ಆಗಿರ್ಬೋದು. ಓಕೆ, 6 ಮಂತ್ ಒಳಗೆ ಖಂಡಿತವಾಗ್ಲೂ ಮತ್ತೆ ನಿಮ್ಮನ್ನು ಬಯಸಿ ಬರ್ತಾರೆ ಅನ್ನುವಂತಹದ್ದು. ಈಗ ಯಾಕೆ ಅವರು ನಿಮ್ಮಿಂದ ದೂರ ಇದ್ದಾರೆ ಅಥವಾ ನಿಮಗೆ ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಸಹಾಯವನ್ನು ಕೇಳಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಆ ಕಾರಣದಿಂದ ಮಾತ್ರ ಅವರು ಬೇರೆಯವರ ಪ್ರೀತಿಯಲ್ಲಿ ಇದ್ದಾರೆ ಅಥವಾ ಬೇರೆಯವರನ್ನು ಪ್ರೀತಿಸ್ತಾ ಇದ್ದಾರೆ, ಅವರಿಂದ ಸಹಾಯವನ್ನು ಪಡ್ಕೊಳ್ತಾ ಇದ್ದಾರೆ. ಅದೊಂದೇ ವಿಚಾರ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನುವಂತಹದ್ದು ಖಂಡಿತವಾಗ್ಲೂ ಇಲ್ಲಿ ತಿಳಿದು ಬರ್ತಾ ಇಲ್ಲ. ಅವರ ಜೀವನ ಸ್ವಲ್ಪ ಉತ್ತಮವಾದ ನಂತರ ಖಂಡಿತವಾಗ್ಲೂ ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಈಗ ಕಾರ್ಡ್ ಮೂಲಕ ಏನು ಆನ್ಸರ್ ಬರುತ್ತೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ಕಾರ್ಡ್ ಮೂಲಕ ಏನು ಆನ್ಸರ್ ಬರುತ್ತೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ನಿಮ್ಮ ಪರ್ಸನನ್ನು ನೆನಪು ಮಾಡ್ಕೊಳ್ಳಿ. ಕಾರ್ಡ್ ಮೂಲಕ ಏನು ಬರುತ್ತೆ ಆನ್ಸರ್, ನಿಮ್ಮ ಎನರ್ಜಿ ಹಾಗೆ ಅವರ ಎನರ್ಜಿ ಕೂಡ. ಓಕೆ, ಇಲ್ಲಿ ನೆಗೆಟಿವ್ ಪ್ರಾಬ್ಲಮ್ಸ್ ತುಂಬಾ ಇದೆ ಅನ್ನುವಂಥದ್ದು ನಿಮಗೆ ಅನ್ನುವಂಥದ್ದು ಬರ್ತಿದೆ. ಅಂದರೆ ನಿಮ್ಮ ಕಡೆಯಿಂದ ಹೆಚ್ಚು ನೀವು ಮತ್ತು ಅವರು ದೂರ ಆಗಬೇಕು ಅನ್ನುವಂತಹದ್ದು. ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು, ನಿಮಗೆ ಪರಿಚಯ ಇರುವಂತಹವರು, ಆ ವ್ಯಕ್ತಿಗಳಿಗೆ ನೀವಿಬ್ಬರು ನಿಮ್ಮ ಪ್ರೀತಿ ದೂರ ಮಾಡಬೇಕು ಅನ್ನುವಂಥದ್ದು, ನೀವು ಮತ್ತು ಅವರು ದೂರ ಆಗಬೇಕು ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಇಬ್ಬರು ಪ್ರೀತಿಯಲ್ಲಿ ಒಂದಾಗಬಾರ್ದು ಅನ್ನುವಂತಹದ್ದು. ಆ ಕಾರಣದಿಂದ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಆಗಿರುವಂಥ ಸಾಧ್ಯತೆ ಹೆಚ್ಚಿದೆ. ಇದು ಜನರಲ್ ರೀಡಿಂಗ್, ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ತಗೊಳ್ಳಿ. ಓಕೆ, ಹೆಚ್ಚಾಗಿ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಿಮ್ಮ ಮೇಲೆ ನಡೆದಿದೆ. ನೀವು ಕಷ್ಟಗಳನ್ನು ಅನುಭವಿಸಬೇಕು ಅಥವಾ ನಿಮ್ಮ ಪ್ರೀತಿ ಉತ್ತಮವಾಗಿರಬಾರ್ದು ಅನ್ನುವಂಥದ್ದು. ಅದರಿಂದ ನೀವು ಬಹಳಷ್ಟು ಚಿಂತೆಗೆ ಒಳಗಾಗಬೇಕು ಅನ್ನುವಂತಹದ್ದು. ಹಾಗೆ ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ಹಾಳಾಗಬೇಕು ಅನ್ನುವಂಥ ಉದ್ದೇಶ ಕೂಡ ಇದೆ ಕೆಲವೊಬ್ಬರಿಗೆ ಅನ್ನುವಂಥದ್ದು. ಆ ಕಾರಣದಿಂದ ನಿಮ್ಮ ಪರ್ಸನ್ ದೂರ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ಏನು ಅಂತ ಹೇಳಿದರೆ, ನಿಮ್ಮ ಪರ್ಸನ್ ಎನರ್ಜಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಪ್ರೀತಿ ಇದೆ, ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದೇ ತಿಳಿದು ಬರ್ತಾ ಇದೆ. ನಿಮ್ಮ ಪರ್ಸನ್ ಪ್ರೀತಿಯಿಂದ ಅವರಿಗೆ ತುಂಬಾ ನಿಮ್ಮ ಮೇಲೆ ಪ್ರೀತಿ ಇದೆ. ಹಾಗೆ ನಿಮ್ಮ ಪ್ರೀತಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಫೈನಾನ್ಷಿಯಲಿ ಖಂಡಿತವಾಗ್ಲೂ ಪ್ರಾಬ್ಲಮ್ ಇದೆ, ಅವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ. ಆ ಕಾರಣದಿಂದ ಥರ್ಡ್ ಪಾರ್ಟಿ ಜೊತೆ ಅವರು ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹದ್ದೇ ತಿಳಿದು ಬರ್ತಾ ಇದೆ. ಅವರ ಜೀವನ ಒಂದು ರೀತಿಯಲ್ಲಿ ಉತ್ತಮವಾದ ನಂತರ ನಿಮ್ಮ ಪ್ರೀತಿಯನ್ನು ಮತ್ತೆ ಮರಳಿ ಪಡ್ಕೋಬೇಕು ಅನ್ನುವಂತಹದ್ದು, ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನುವಂಥದ್ದು, ಅಥವಾ ನಿಮಗೆ ಮತ್ತೆ ಮೊದಲಿನ ಹಾಗೆ ಪ್ರೀತಿಯಲ್ಲಿ ಒಂದಾಗಿ ಇರೋಣ ಅಂತ ಹೇಳುವಂಥದ್ದು ಆಗಿರ್ಬೋದು. ಈ ರೀತಿ ಎಲ್ಲ ಮನಸ್ಥಿತಿ ಅವರಲ್ಲಿ ಇದೆ. ಖಂಡಿತವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆ ನಿಮ್ಮ ಪರ್ಸನ್ಗೆ. ಹಣಕಾಸಿನ ಸಮಸ್ಯೆಗಳು ಎಲ್ಲ ಒಂದು ರೀತಿ ಅವರ ಜೀವನ ಈಗ ಕಷ್ಟದಲ್ಲಿದೆ. ನಿಮ್ಮಿಂದ ಸಹಾಯವನ್ನು ಕೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವರಿಗೆ. ಕೆಲವೊಬ್ಬರು ಇಲ್ಲಿ ನೀವು ಸಹ ಕಷ್ಟದಲ್ಲಿ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಿದೆ. ಆ ವಿಚಾರ ಕೂಡ ಅವರಿಗೆ ಗೊತ್ತಿದೆ ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ ಫೈನಾನ್ಷಿಯಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ಆದರೂ ಕೂಡ ಅವರಿಗೆ ನಿಮ್ಮಿಂದ ಸಹಾಯವನ್ನು ಕೇಳಲಿಕ್ಕೆ ಸಾಧ್ಯವಾಗ್ತಿಲ್ಲ. ಎಲ್ಲೋ ಒಂದು ರೀತಿ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು ಆದ ಕಾರಣದಿಂದ ಮತ್ತೆ ನಿಮ್ಮ ಹತ್ರ ಸಹಾಯ ಹೇಗೆ ಕೇಳೋದು ಅನ್ನುವಂತಹ ಮನಸ್ಥಿತಿ ಕೂಡ ಅವರಲ್ಲಿ ಬಂದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಿದೆ. ಆ ಕಾರಣದಿಂದ ಕೂಡ ಅವರು ಬೇರೆ ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಓಕೆ, ಅವರನ್ನು ಬಿಟ್ಟು ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿ ಬರ್ತಾರೆ. 6 ಮಂತ್ ಎನರ್ಜಿ, 6 ಮಂತ್ ಒಳಗೆ ಅವರ ಜೀವನ ಸುಧಾರಣೆ ಆಗುತ್ತೆ ಅನ್ನುವಂತಹದ್ದು. ಈಗ ಯಾವುದೇ ರೀತಿ ಕಷ್ಟದಲ್ಲಿದ್ದರೂ ಕೂಡ, ಅವರ ಕರಿಯರ್ ಜೀವನದಲ್ಲಿ ಯಾವುದೇ ರೀತಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ, ಯಾವುದೇ ರೀತಿ ಅವರ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಯಾವುದೇ ರೀತಿಯಲ್ಲಿ ಅವರ ಜೀವನದಲ್ಲಿ ಕಷ್ಟಗಳು ಇದ್ದರೂ ಕೂಡ ಅದೆಲ್ಲದನ್ನು ಯಾವುದೋ ಒಂದು ರೀತಿ ಅವರ ಜೀವನವನ್ನು ಉತ್ತಮವಾಗಿಸ್ಕೊಂಡು ಆ ಪರ್ಸನನ್ನು ಬಿಟ್ಟು, ಈಗ ಥರ್ಡ್ ಪಾರ್ಟಿ ಜೊತೆ ಇದ್ದರೂ ಕೂಡ ಅವರನ್ನು ಬಿಟ್ಟು ನಿಮ್ಮ ಜೊತೆ ಖಂಡಿತವಾಗ್ಲೂ ಬರ್ತಾರೆ ಅನ್ನುವಂಥದ್ದು. ಇಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಇದ್ದಾರೆ.
ಇದ್ದಾರೆ, ನಿಮ್ಮನ್ನು ಬಿಟ್ಟು ಬೇರೆಯೊಬ್ಬರನ್ನು ಪ್ರೀತಿಸಿದ್ದಾರೆ ಅನ್ನುವಂತಹ ಎನರ್ಜಿ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಅವರಿಂದ ಖಂಡಿತವಾಗ್ಲೂ ದೂರ ಆಗ್ತಾರೆ. ಈಗ ಕೂಡ ಅವರಿಗೆ ನಿಮ್ಮ ಮೇಲೆಯೇ ಪ್ರೀತಿ ಇದೆ, ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ನಿಮ್ಮ ಪ್ರೀತಿಯೇ ಬೇಕು ಅನ್ನುವಂತಹ ಮನಸ್ಥಿತಿಯೇ ಅವರಲ್ಲಿ ಸ್ಟ್ರಾಂಗ್ ಆಗಿ ಇದೆ. ಆದರೆ ಎಲ್ಲೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಿರುವ ಕಾರಣದಿಂದ ಮಾತ್ರ ಅವರು ಆ ಪರ್ಸನ್ ಜೊತೆ ಇದ್ದಾರೆ ಅಥವಾ ಕನೆಕ್ಟ್ ಆಗಿದ್ದಾರೆ, ಅಥವಾ ನಿಮ್ಮ ಹತ್ರ ಸಹಾಯ ಕೇಳಲಿಕ್ಕೆ ಸಾಧ್ಯವಾಗದೆ ನಿಮ್ಮಿಂದ ದೂರ ಇದ್ದಾರೆ ಅನ್ನುವಂತಹದ್ದು. ಆದರೆ ನಿಮ್ಮ ಮೇಲೆ ಪ್ರೀತಿ ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಿದೆ. ಇಲ್ಲಿ ನಿಮಗೆ ನೆಗೆಟಿವ್ ಎನರ್ಜಿ ಇರೋದ್ರಿಂದ, ನಿಮಗೆ ಕೂಡ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಈ ರೀತಿಯ ಪ್ರಾಬ್ಲಮ್ ಇರೋದ್ರಿಂದ ನೀವು ಕೂಡ ಅದನ್ನು ಸರಿ ಮಾಡ್ಕೊಳ್ಳಿ. ಆಗ ಆದಷ್ಟು ಬೇಗ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಖಂಡಿತವಾಗ್ಲೂ ಒಂದಾಗುವಂಥ ಸಾಧ್ಯತೆ, ಆದಷ್ಟು ಬೇಗನೆ ಅವರು ನಿಮ್ಮನ್ನು ಬಯಸಿ ಬರ್ತಾರೆ, ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.